ರುಚಿಯಾಗಿರುವಂಥ ಮೂಲಂಗಿ ಪಲ್ಯವನ್ನು ಇಲ್ಲಿ ತಯಾರಿಸಿದ್ದೇನೆ. ಚಪಾತಿ, ವೈಟ್ ರೈಸ್ ಯಾವುದರ ಜೊತೆಗೆ ಬೇಕಾದರೂ ಸಹ ನೀವು ಇದನ್ನು ಸರ್ವ್ ಮಾಡ್ಬೋದು. ರುಚಿಯಂತೂ ಸಖತ್ತಾಗಿರ್ತದೆ. ಮಾಡೋದು ಕೂಡ ತುಂಬ ಸುಲಭ. ಬನ್ನಿ ಸ್ನೇಹಿತರೆ, ಮಾಡೋದು ಯಾವ ರೀತಿ ಹಾಗೂ ಬೇಕಾಗುವ ಇಂಗ್ರೀಡಿಯೆಂಟ್ಸ್ ಏನಂತ ನೋಡೋಣ. ನಮಸ್ತೆ, ನಿಧಿ ಅಡುಗೆಗೆ ನಿಮಗೆಲ್ರಿಗೂ ಸ್ವಾಗತ. ಹಾಗೆ ರೆಸಿಪಿ ಇಷ್ಟವಾದರೆ ಪ್ಲೀಸ್ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮೊದಲಿಗೆ ಇಲ್ಲಿ ಮಿಕ್ಸಿ ಜಾರಲ್ಲಿ 1 ಇಂಚಷ್ಟು ಶುಂಠಿ, ಒಂದು 5 ಹಸಿಮೆಣಸಿನಕಾಯಿ, 10 ಕಾಳು ಮೆಣಸು, ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸಿ ನಾವು ತರಿಯಾಗಿ ಇದನ್ನು ರುಬ್ಬಬೇಕು. ಒಂದು ಅರ್ಧ ರುಬ್ಬಿ ಆದ ಮೇಲೆ ಇದರಲ್ಲಿ ಒಂದು 5 ಸ್ಪೂನಷ್ಟು ತೆಂಗಿನಕಾಯಿಯ ತುರಿಯನ್ನು ಸಹ ಸೇರಿಸುವ. ಗ್ರೈಂಡ್ ಆಗಲಿಕ್ಕೆ ಸ್ವಲ್ಪ ನೀರು ಸೇರಿಸಿ ಇದನ್ನು ಪುನಃ ನಾವು ರುಬ್ಬಬೇಕು. ಸ್ಮೂತಾಗಿ ಇದು ಗ್ರೈಂಡ್ ಮಾಡಬಾರ್ದು, ಈ ಥರದಲ್ಲಿ ಸ್ವಲ್ಪ ತರಿಯಾಗಿರಬೇಕು. ಈ ಬದಿ ಬಾಣಲೆಯನ್ನು ಗ್ಯಾಸಲ್ಲಿಟ್ಟು ಫ್ಲೇಮ್ ಆನ್ ಮಾಡಿ ಇದರಲ್ಲಿ ಒಂದು 2 ರಿಂದ 3 ಸ್ಪೂನಷ್ಟು ಎಣ್ಣೆಯನ್ನು ಸೇರಿಸಬೇಕು. ಇಲ್ಲಿ ಎಣ್ಣೆ ಬಿಸಿಯಾಗಿದೆ. ಈಗ ಒಂದು ಅರ್ಧ ಸ್ಪೂನ್ ಸಾಸಿವೆ, ಅರ್ಧ ಸ್ಪೂನ್ ಜೀರಿಗೆಯನ್ನು ಸೇರಿಸಿ ಒಂದು ಅರ್ಧ ನಿಮಿಷಗಳ ಕಾಲ ಫ್ರೈ ಮಾಡುವ. ಸಾಸಿವೆ ಜೀರಿಗೆ ಸಿಡಿಯಲು ಪ್ರಾರಂಭವಾಗುವಾಗ 1/4 ಸ್ಪೂನಷ್ಟು ಕಡಲೆಬೇಳೆ ಹಾಗೂ ಒಂದು 10 ಜಜ್ಜಿ ಸಿಪ್ಪೆ ತೆಗೆದ ಬೆಳ್ಳುಳ್ಳಿದು ಬೀಜವನ್ನು ಸಹ ಸೇರಿಸಿ ಫ್ರೈ ಮಾಡಬೇಕು. ಬೆಳ್ಳುಳ್ಳಿ ಸ್ವಲ್ಪ ಕೆಂಪಗಾಗುವವರೆಗೆ ಇದನ್ನು ಹುರಿಬೇಕು. ನಂತರ ಇದರಲ್ಲಿ ಒಂದು 2 ನೀರುಳ್ಳಿಯನ್ನು ಸಣ್ಣಗೆ ಹೆಚ್ಚಿಟ್ಟದನ್ನು ಸೇರಿಸುವ ಹಾಗೂ ಸ್ವಲ್ಪ ಕರಿಬೇವಿನ ಎಲೆಯನ್ನು ಸಹ ಸೇರಿಸಬೇಕು ಹಾಗೂ ಫ್ರೈ ಮಾಡುವ. ಇಲ್ಲಿ ನೀರುಳ್ಳಿ ನೋಡಿ ಲೈಟಾಗಿ ಕಲರ್ ಚೇಂಜ್ ಆಗಿದೆ. ಇಲ್ಲಿ ಒಂದು ಅರ್ಧ kg ಮೂಲಂಗಿಯ ಸಿಪ್ಪೆ ತೆಗೆದು ಈ ಥರದಲ್ಲಿ ರೌಂಡಾಗಿ ಕಟ್ ಮಾಡಿ ಇಟ್ಟಿದ್ದೇನೆ. ನೀರುಳ್ಳಿ ನೋಡಿ ಲೈಟಾಗಿ ಕಲರ್ ಕೂಡ ಇಲ್ಲಿ ಚೇಂಜ್ ಆಗಿದೆ. ಇಲ್ಲಿ ಈಗ ನಾವು ಕಟ್ ಮಾಡಿಟ್ಟಂಥ ಮೂಲಂಗಿಯನ್ನು ಸೇರಿಸುವ. 1/4 ಸ್ಪೂನಷ್ಟು ಅರಶಿನ ಹುಡಿ ಸೇರಿಸಿ ಇದನ್ನು ಚೆನ್ನಾಗಿ ಎಣ್ಣೆಯಲ್ಲೇ ನೀರುಳ್ಳಿ ಜೊತೆಗೆ ಹುರಿಬೇಕು. ಕೆಲವರಿಗೆ ಮೂಲಂಗಿದು ರಾ ಸ್ಮೆಲ್ ಇಷ್ಟವಾಗುವುದಿಲ್ಲ. ಈ ರೀತಿ ಇದನ್ನು ನೀರುಳ್ಳಿ ಜೊತೆ ಎಣ್ಣೆಯಲ್ಲಿ ಫ್ರೈ ಮಾಡೋದರಿಂದ ಹಸಿ ವಾಸನೆ ಬರುವುದಿಲ್ಲ. ಹಾಗಾಗಿ ಮೀಡಿಯಂ ಫ್ಲೇಮಲ್ಲಿ ಒಂದು 5 ನಿಮಿಷ ಇದನ್ನು ಹುರಿಬೇಕು. ನೋಡಿ, ಇಷ್ಟು ಹುರಿದಾಗಿದೆ. ಈಗ ಇದರಲ್ಲಿ 1 ಕಪ್ಪಷ್ಟು ನೀರನ್ನು ಸೇರಿಸುವ ಅಥವಾ ಮೂಲಂಗಿ ಹೋಳು ಮುಳುಗುವಷ್ಟು ನೀರನ್ನು ಸೇರಿಸಿ ಇದನ್ನು ಬೇಯಿಸಿಕೊಳ್ಬೇಕು. ಮೂಲಂಗಿ ಬೇಗ ಬೇಯುತ್ತದೆ. ಒಂದು 3 ರಿಂದ 4 ನಿಮಿಷ ಇದನ್ನಿಲ್ಲಿ ಬೇಯಿಸುವ. ಈಗ ನೋಡಿ, ಲಿಡ್ ತೆಗೆದಿದ್ದೇನೆ. ಒಂದು 60% ಇದು ಬೆಂದಿದೆ, ಸ್ವಲ್ಪ ನೀರಿದೆ. ಈಗ ನಾವು ರುಚಿಗೆ ಉಪ್ಪನ್ನು ಸೇರಿಸುವ. ಹೊಳ್ಳೆ ಮಾಡಿ ಇದನ್ನು ಮಿಕ್ಸ್ ಮಾಡಬೇಕು ಹಾಗೂ ತರಿಯಾಗಿ ರುಬ್ಬಿದ ಮಸಾಲೆ ಇದೆಯಲ್ಲ ಅದನ್ನು ಸಹ ಸೇರಿಸಬೇಕು. ಮೀಡಿಯಂ ಫ್ಲೇಮಲ್ಲಿ ಇದನ್ನು ಚೆನ್ನಾಗಿ ಫ್ರೈ ಮಾಡುವ. ಮೂಲಂಗಿ ಜೊತೆಗೆ ಸೇರಿಸಿದ ಈ ಮಸಾಲೆ ಇದೆಯಲ್ಲ ಚೆನ್ನಾಗಿ ಮಿಕ್ಸ್ ಆಗಿ ಫ್ರೈ ಮಾಡಬೇಕು. ಇದಕ್ಕೆ ಸೇರಿಸಿದ ಇಂಗ್ರೀಡಿಯೆಂಟ್ಸ್ ಇದೆಯಲ್ಲ, ಈ ರುಬ್ಬಿದ ಮಸಾಲೆ ಎಲ್ಲ ಹಸಿಯಾಗಿ ಸೇರಿಸಿರುವುದರಿಂದ ಅದರ ರಾ ಸ್ಮೆಲ್ ಹೋಗಬೇಕು. ಹಾಗಾಗಿ ಚೆನ್ನಾಗಿ ಈ ಮಸಾಲೆಯನ್ನು ಫ್ರೈ ಮಾಡಬೇಕು. ಚೆನ್ನಾಗಿ ಒಂದು 4 ರಿಂದ 5 ನಿಮಿಷ ಫ್ರೈ ಮಾಡಿ ಆದ ನಂತರ ಇದನ್ನು ನಾವು ಒಂದು ಪುನಃ 2 ರಿಂದ 3 ನಿಮಿಷ ಬೇಯಿಸಲು ಇಡುವ. ನೀರು ಕಂಪ್ಲೀಟಾಗಿ ಡ್ರೈ ಆಗಿ ಮೂಲಂಗಿ ಹೊಳೆ ಸಾಫ್ಟ್ ಆಗಬೇಕು. ಈಗ ನೋಡಿ, ಮೂಲಂಗಿ ಚೆನ್ನಾಗಿ ಬೆಂದಿದೆ, ಕಂಪ್ಲೀಟಾಗಿ ಸಾಫ್ಟ್ ಆಗಿದೆ. ಈಗ 1 ರಿಂದ 2 ನಿಮಿಷ ಪುನಃ ಇದನ್ನು ಫ್ರೈ ಮಾಡಿ ಗ್ಯಾಸಿದು ಫ್ಲೇಮನ್ನು ಆಫ್ ಮಾಡುವ. ಮೂಲಂಗಿಯ ರುಚಿಯಾದ ಮಸಾಲ ಫ್ರೈ ಇಲ್ಲಿ ರೆಡಿಯಾಗಿದೆ. ಚಪಾತಿ, ವೈಟ್ ರೈಸ್ ಯಾವುದರ ಜೊತೆ ಬೇಕಾದರೂ ನೀವು ಇದನ್ನು ಸರ್ವ್ ಮಾಡ್ಬೋದು. ರುಚಿಯಂತೂ ಎಕ್ಸಲೆಂಟ್ ಆಗಿರ್ತದೆ. ಟ್ರೈ ಮಾಡಿ ನೋಡಿ ಹೇಗಾಗಿದೆ ಅಂತ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ರೆಸಿಪಿ ಇಷ್ಟವಾದರೆ ವಿಡಿಯೋಕ್ಕೆ ಲೈಕ್ ಕೊಡುವುದರ ಜೊತೆಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡೋದನ್ನು ಮರಿಬೇಡಿ. ಮತ್ತೊಂದು ರೆಸಿಪಿ ಜೊತೆಗೆ ಇನ್ನೊಮ್ಮೆ ಸಿಗೋಣ. ಧನ್ಯವಾದಗಳು.